ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಮತ್ತೊಂದು ಆಡಿಯೋ ವೈರಲ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ವಿಷಯಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಆಡಿಯೋದಲ್ಲಿ ಮಾತನಾಡಿರೋದು ಇಬ್ಬರು ಬಿಜೆಪಿ ನಾಯಕರು. ಆ ಆಡಿಯೋದಲ್ಲಿ ಮಾತನಾಡಿರೋ ಇಬ್ಬರೂ ಕೂಡ ಬಿಜೆಪಿ ನಾಯಕರು. ಹೀಗಾಗಿ ಆ ಆಡಿಯೋಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರೇ ಉತ್ತರವನ್ನ ಕೊಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಈ ಸಂಪೂರ್ಣ ಘಟನೆ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿ ಇತ್ತು. ಆದರೆ ಇದುವರೆಗೂ ಕೂಡ ಪ್ರಕರಣದ ಮುಖ್ಯ ಆರೋಪಿಯೇ ಸಿಕ್ಕಿಲ್ಲ. ಆಗಲೇ ಕೇಸ್ನ ದಾರಿಯನ್ನು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಕರಣದ ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್ ಎಲ್ಲ ಅವರೇ ಇದ್ದಾರೆ. ಅದನ್ನ ಬಿಟ್ಟು ಪ್ರದರ್ಶಕರ ಮೇಲೆ ಹಾಕ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿನಲ್ಲೇ ಇದ್ದಾರೆ ಅವರೆಲ್ಲ. ಬಿಜೆಪಿನಲ್ಲಿ ಏನು ನಡೆದಿದೆ ಅಂದ್ಬಿಟ್ಟು ಕಾಂಗ್ರೆಸ್ಸಿಗೆ ಕೇಳಿದ್ರೆ ನಾನೇನು ಹೇಳಿ. ಆದರೆ ಈ ಎಂಟೈರ್ ಪ್ರಕರಣ ಅಮಿತ್ ಶಾ ಅವರ ಗಮನಕ್ಕಿದೆ. ಇದು ಪ್ರೆಸ್ ಮೀಟ್ ಮಾಡೋಕ್ಕೆ ಹೇಳಿದ್ದು ಅವರು, ಏನೇನು ಹೇಳಬೇಕು ಅಂತ ಹೇಳಿದ್ದು ಅವರು ಅಂತ ಅದೇ ದೇವರಾಜೇಗೌಡರು ಹೇಳ್ತಾ ಇದ್ದಾರೆ. ಅದೇ ಸರ್, ನಾನು ಕಮಿಟಿನಲ್ಲಿ ಇದ್ದೀನಂತೆ. ಆ ಕಮಿಟಿ ರಚನೆ ಆಗಿದ್ದು ಗೊತ್ತಿಲ್ಲ ನಮಗೆ, ಆ ಕಮಿಟಿ ಮೆಂಬರ್ ಅಂತಲೂ ಗೊತ್ತಿಲ್ಲ ನಮ್ಗೆ. ಇವೆಲ್ಲ ಸುಮ್ಮನೆ ದಾರಿ ತಪ್ಪಿಸೋಂಥ ವಿಚಾರ ಸರ್. ಅಮಿತ್ ಶಾ ಅವರೇ ಡೈರೆಕ್ಟರ್ ಇದಕ್ಕೆ ಅಂತ ದೇವರಾಜೇಗೌಡರೇ ಹೇಳಿರೋದಲ್ವಾ. ಸುಮ್ಮನೆ ಪ್ರೊಡ್ಯೂಸರ್ ಈಗ ಏನಾಗ್ಬಿಟ್ಟಿದೆ, ಇವರು ಬಿ ಜೆ ಪಿಯವರು, JDS ಅವರು ಏನು ಮಾಡ್ತಾ ಇದ್ದಾರೆ, ಡೈರೆಕ್ಟರೇ ಬೇರೆ, ಪ್ರೊಡ್ಯೂಸರೇ ಬೇರೆ, ಆ್ಯಕ್ಟರ್ ಮನೆ ಮಗನೇ, ಆ ಥಿಯೇಟರ್ ಓನರಿಗೆ ಇಟ್ಕೊಂಡು ಹೊಡಿತಾ ಇದ್ದಾರೆ. ಯಾರೋ ಒಬ್ರು ಪ್ರದರ್ಶನ ಮಾಡಿರ್ತಾರೆ, ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಪಿಕ್ಚರ್ ಹಾಕಿದಾರಪ್ಪ, ಆ ಥಿಯೇಟರ್ ಓನರಿಗೆ ಯಾಕೆ ನೀವು ಹುಡುಕ್ತಾ ಇರೋದು ನೀವು? ಯಾರು ಪ್ರೊಡಕ್ಷನ್ ಮಾಡಿದ್ದಾರೆ, ಆ್ಯಕ್ಟರ್ ಯಾರಿದ್ದಾರೆ, ಡೈರೆಕ್ಟರ್ ಯಾರು, ಅವ್ರಿಗೆ ಹಿಡೀರಪ್ಪ. ಈಗ ಮೋದಿ ಅವರು ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ನಿಲ್ಲಿಸ್ಬೋದು, ಗಾಜಾನಲ್ಲಿ ಬಾಂಬಿಂಗ್ ನಿಲ್ಲಿಸ್ಬೋದು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರಂತ ಹುಡ್ಕೊಂಡು ನಮಗೆ ಹೇಳಕ್ಕಾಗೋದಿಲ್ವ? ನಮಗೆ ಕಾನೂನಾತ್ಮಕವಾಗಿ ಆ ಶಕ್ತಿ ಇದ್ರೆ ನಾವು ಮಾಡಿಬಿಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡ್ತಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಕಳಿಸ್ಕೊಟ್ರು. ಯಾಕೆ ಮಾಡಿಲ್ಲ? ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿದ್ರೆ ಇದು ಕಮ್ಸ್ ಆನ್ ಆರ್ಡಿನರಿ ಸಿಟಿಸನ್. ಅದಾದ್ಮೇಲೆ ಇವರು ಹೇಳ್ಬೇಕಲ್ಲ, ವಿಜೇಂದ್ರ ಅವರು, ಅಶೋಕ್ ಅವರು ಒಂದು ಲೆಟರ್ ಬರೀಬೇಕಾಗಿತ್ತು ಇಷ್ಟೊಂದರಲ್ಲಿ. ಇದು ಏನು, ಈ ನಮ್ಮ ಮೈತ್ರಿ ಪಾರ್ಟ್ನರ್ ಯಾರಿದ್ದಾರೆ ಇವರು ಸರಿಯಾಗಿ ನಡೆಸ್ತಾ ಇಲ್ಲ,